ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ನಾವು ರನ್ನರ್ ಮತ್ತು ಚೇಸರ್ ಹಂತದ ಆ ಭೀಕರ ನೋವು, ವಿರಹದ ನರಕಯಾತನೆ ಬಗ್ಗೆ ಮಾತಾಡಿದ್ವಿ ಅಲ್ವೇ? ಆ ವಿಡಿಯೋ ನೋಡಿದ ಮೇಲೆ ಹಲವರಲ್ಲಿ ಒಂದು ಡೌಟ್ ಬಂದಿರುತ್ತೆ. ಹಾಗಾದರೆ ಈ ನೋವಿಗೆ ಕೊನೆ ಇಲ್ವೇ? ಖಂಡಿತ ಇದೆ. ಏನು ಎಂದು ಈ ಎಪಿಸೋಡ್ನಲ್ಲಿ ನಾವು ತುಂಬ ಆಳವಾಗಿ ತಿಳಿಯಲಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕತ್ತಲೆಯ ಜರ್ನಿಯಿಂದ ಹೊರಬಂದು ಬ್ರಹ್ಮಾಂಡದ ಶಕ್ತಿಗೆ ಶರಣಾಗಿ ಸರೆಂಡರ್ ಆಗಿ ನಿಮ್ಮ ಟ್ವಿನ್ ಫ್ಲೇಮ್ ಜೊತೆ ನೀವು ಮತ್ತೆ ಒಂದಾಗುವ ಪುನರ್ಮಿಲನ ಅಥವಾ ರಿಯೂನಿಯನ್ ಹಂತದ ಬಗ್ಗೆ ಅತ್ಯಂತ ಆಳವಾಗಿ ತಿಳಿಯಲಿದ್ದೇವೆ. ಆ ರನ್ನರ್ ತನ್ನಷ್ಟಕ್ಕೆ ತಾನೇ ಇಗೋ ಬಿಟ್ಟು ನಿಮ್ಮನ್ನು ಹುಡುಕಿಕೊಂಡು ವಾಪಸ್ ಬರಬೇಕು ಅಂದರೆ ನೀವು ಏನು ಮಾಡಬೇಕು? ಬನ್ನಿ, ಈ ಎಪಿಸೋಡ್ನಲ್ಲಿ ಆ ರಹಸ್ಯವನ್ನು ಪ್ರಾಕ್ಟಿಕಲ್ ಆಗಿ ತಿಳಿಯೋಣ. ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಅತ್ಯಂತ ಪ್ರಮುಖವಾದ ತಿರುವು ಅಂದರೆ ಅದು ಸರೆಂಡರ್ ಫೇಸ್. ಇಲ್ಲಿ ಸರೆಂಡರ್ ಎಂದರೆ ಸೋತು ಹೋಗುವುದಲ್ಲ ಅಥವಾ ನಿಮ್ಮ ಪ್ರಾಣದಂತಿರುವ ವ್ಯಕ್ತಿಯನ್ನು ಮರೆತು ಬಿಡುವುದಲ್ಲ. ಇದರ ನಿಜವಾದ ಅರ್ಥ ಚೇಸ್ ಮಾಡುವುದನ್ನು ನಿಲ್ಲಿಸುವುದು. ಅಂದರೆ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏಕೆ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ದಿನದ 24 ಗಂಟೆಯೂ ಅವರ ಬೆನ್ನಟ್ಟಿ ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು. ನೀವು ಯಾರನ್ನು ಬೆನ್ನಟ್ಟುತ್ತೀರೋ ಅವರು ಇನ್ನೂ ದೂರ ಓಡುತ್ತಾರೆ ಅನ್ನೋದು ಪ್ರಕೃತಿಯ ನಿಯಮ. ಈ ಹಂತದಲ್ಲಿ ನೀವು ಬ್ರಹ್ಮಾಂಡಕ್ಕೆ ಹೇಳುತ್ತೀರ, ಯೂನಿವರ್ಸ್, ನಾನು ನನ್ನ ಕಡೆಯಿಂದ ಎಲ್ಲ ಪ್ರಯತ್ನ ಮಾಡಿದೆ. ಈಗ ಈ ಪವಿತ್ರ ಸಂಬಂಧವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ನಿನ್ನ ಡಿವೈನ್ ಟೈಮಲ್ಲಿ ಎಲ್ಲವನ್ನೂ ಸರಿ ಮಾಡು. ಯಾವಾಗ ಚೇಸರ್ ಆದವರು ಆ ವ್ಯಕ್ತಿಯ ಮೇಲಿನ ಅತಿಯಾದ ಹಠವನ್ನು ಬಿಟ್ಟು ಕಂಟ್ರೋಲ್ ಮಾಡುವುದನ್ನು ನಿಲ್ಲಿಸುತ್ತಾರೋ ಆಗ ಅವರ ಆತ್ಮಕ್ಕೆ ಒಂದು ದೊಡ್ಡ ಬಿಡುಗಡೆ ಸಿಗುತ್ತದೆ. ಚೇಸಿಂಗ್ ನಿಲ್ಲಿಸಿದ ತಕ್ಷಣ ಅವರು ವಾಪಸ್ ಬರ್ತಾರಾ? ಇದಕ್ಕೆ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಉದಾಹರಣೆ ಕೊಡ್ತೀನಿ, ಕೇಳಿ. ನಿಮ್ಮ ಮನೆಯಲ್ಲಿ ಒಂದು ರೇಡಿಯೋ ಇದೆ ಎಂದುಕೊಳ್ಳಿ. ನಿಮಗೆ ಒಂದು ನಿರ್ದಿಷ್ಟವಾದ ಹಾಡು ಕೇಳಿಸಬೇಕು ಅಂದರೆ ರೇಡಿಯೋದ ಫ್ರೀಕ್ವೆನ್ಸಿಯನ್ನು ಆ ಸ್ಟೇಷನ್ನಿಗೆ ನಿಖರವಾಗಿ ಮ್ಯಾಚ್ ಮಾಡಬೇಕು. 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದರೂ ಕರ್ಕಶ ಶಬ್ದ ಕೇಳಿಬರುತ್ತದೆಯೇ ಹೊರತು ಹಾಡು ಕೇಳಿಸುವುದಿಲ್ಲ. ನೀವಿಬ್ಬರೂ ಕೂಡ ಇದೇ ತರಹ ವಿರಹದ ಹಂತದಲ್ಲಿ ಚೇಸರಾದವರು ನೋವು, ಒಂಟಿತನ, ಕೋಪ ಅನ್ನುವ ಕಡಿಮೆ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ರನ್ನರ್ ಆದವರು ಭಯ, ಅಪರಾಧ ಪ್ರಜ್ಞೆ ಅನ್ನುವ ಫ್ರೀಕ್ವೆನ್ಸಿಯಲ್ಲಿ ಇರುತ್ತಾರೆ. ಇಬ್ಬರ ರೇಡಿಯೋ ಸ್ಟೇಷನ್ ಮ್ಯಾಚ್ ಆಗ್ತಿರೋದಿಲ್ಲ. ಟ್ವಿನ್ ಫ್ಲೇಮ್ ಅಂದರೆ ಬೇರೆ ಯಾರೂ ಅಲ್ಲ, ಒಂದೇ ಆತ್ಮದ 2 ಮುಖಗಳು. ಪ್ರಕೃತಿಯ ನಿಯಮದ ಪ್ರಕಾರ ಆ ವ್ಯಕ್ತಿ ನಿಮ್ಮ ಮುಖಕ್ಕೆ ಹಿಡಿದ ಕನ್ನಡಿಯಾಗಿರುತ್ತಾರೆ. ನಿಮ್ಮ ಒಳಗಿರುವ ರಿಜೆಕ್ಷನ್, ಭಯ, ಹಳೆಯ ಜನ್ಮದ ಗಾಯಗಳನ್ನು ಅವರು ತನಗೇ ತಿಳಿಯದಂತೆ ಕೆದಕಿ ಹೋಗಿರುತ್ತಾರೆ. ಯಾವಾಗ ಚೇಸರ್ ಆದವರು ಚೇಸ್ ಮಾಡುವುದನ್ನು ನಿಲ್ಲಿಸಿ ತಮ್ಮ ಸ್ವಂತ ಒಳಗಿನ ಗಾಯಗಳನ್ನು ಗುಣಪಡಿಸಲು ಅಂದರೆ ಸೆಲ್ಫ್ ಹೀಲಿಂಗ್ ಕಡೆ ಗಮನ ಹರಿಸುತ್ತಾರೋ ಆಗ ಚೇಸರ್ನ ಫ್ರೀಕ್ವೆನ್ಸಿ ಪ್ರೀತಿ ಮತ್ತು ಶಾಂತಿ ಅನ್ನುವ ಅತ್ಯುನ್ನತ ಮಟ್ಟಕ್ಕೆ ಏರುತ್ತದೆ. ಹಾಗಾದರೆ ವೀಕ್ಷಕರೇ, ನಿಮ್ಮಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಕಾಡ್ತಿರಬಹುದು. ಹಾಗಾದರೆ ಮೆಸ್ಕ್ಯುಲೈನ್ ಎನರ್ಜಿಯನ್ನು ಅಥವಾ ಫೆಮಿನೈನ್ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಿ ಈ ಜರ್ನಿಯನ್ನು ಯಶಸ್ವಿಗೊಳಿಸಬೇಕಾದರೆ ಏನು ಮಾಡಬೇಕು ಎಂದು. ಇದಕ್ಕೆ ಉತ್ತರ ಕೇವಲ ಒಂದೇ, ಅದೇ ಧ್ಯಾನ ಅಥವಾ ಮೆಡಿಟೇಷನ್.
ಇಲ್ಲಿ ನೀವು ಮುಖ್ಯವಾಗಿ 2 ರೀತಿಯ ಧ್ಯಾನಗಳನ್ನು ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ. ಮೊದಲನೆಯದು ಹಾರ್ಟ್ ಚಕ್ರ ಮೆಡಿಟೇಷನ್. ಟ್ವಿನ್ ಫ್ಲೇಮ್ ವಿರಹದ ನೋವು ಮೊದಲು ತಟ್ಟುವುದೇ ನಮ್ಮ ಹೃದಯಕ್ಕೆ. ಪ್ರತಿದಿನವೂ ಬೆಳಗ್ಗೆ ಶಾಂತವಾದ ಜಾಗದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಕೈಗಳನ್ನು ಎದೆಯ ಮಧ್ಯಭಾಗದಲ್ಲಿ ಇಟ್ಟುಕೊಳ್ಳಿ. ಬ್ರಹ್ಮಾಂಡದಿಂದ ಹಸಿರು ಬಣ್ಣದ ದೈವಿಕ ಬೆಳಕು ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತಿದೆ ಮತ್ತು ನಿಮ್ಮೊಳಗಿನ ಎಲ್ಲ ನೋವು, ದುಃಖ ಕರಗಿ ಹೋಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಟ್ವಿನ್ ಫ್ಲೇಮಿಗೆ ಮನಸ್ಸಿನಲ್ಲೇ ಸಂಪೂರ್ಣವಾಗಿ ಕ್ಷಮಿಸಿ. ಕೇವಲ ಶುದ್ಧವಾದ ಪ್ರೀತಿಯನ್ನು ಮಾತ್ರ ಕಳುಹಿಸಿ. ಎರಡನೆಯದು ಸೋಲ್ ಕನೆಕ್ಷನ್ ಮೆಡಿಟೇಷನ್. ಆಳವಾದ ಉಸಿರಾಟದ ಮೂಲಕ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಮತ್ತು ನಿಮ್ಮ ಟ್ವಿನ್ ಫ್ಲೇಮ್ನ ಆತ್ಮಗಳು ಬ್ರಹ್ಮಾಂಡದ ದಿವ್ಯ ಬೆಳಕಿನಲ್ಲಿ ಒಂದಾಗುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ದೈಹಿಕವಾಗಿ ನೀವು ದೂರವಿದ್ದರೂ ಆತ್ಮದ ಮಟ್ಟದಲ್ಲಿ ನೀವಿಬ್ಬರೂ ಯಾವಾಗಲೂ ಒಂದೇ ಆಗಿದ್ದೀರಾ ಎಂದು ಬಲವಾದ ನಂಬಿಕೆಯನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀಡಿ. ನೀವಿಲ್ಲಿ ಮೌನವಾಗಿ ಮಾಡುವ 20 ನಿಮಿಷಗಳ ಧ್ಯಾನ ಅಲ್ಲಿ ದೂರವಿರುವ ಅವರ ಇಡೀ ಮನಸ್ಥಿತಿಯನ್ನೇ ಕರಗಿಸಿಬಿಡುತ್ತದೆ. ಯಾವಾಗ ನೀವು ಧ್ಯಾನದ ಮೂಲಕ ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡುತ್ತೀರೋ ಆಗ ಬ್ರಹ್ಮಾಂಡವು ರನ್ನರ್ ವಾಪಸ್ ಬರುವ ಕೆಲವು ಅದ್ಭುತ ಸಂಕೇತಗಳನ್ನು ನೀಡುತ್ತದೆ. ಮೊದಲನೆಯದು ಮನಸ್ಸಿನಲ್ಲಿ ಸಂಪೂರ್ಣ ಶಾಂತಿ. ಅಂದರೆ ಅವರು ನಿಮ್ಮ ಜೊತೆ ಇರಲಿ ಅಥವಾ ಬಿಡಲಿ, ನಿಮ್ಮ ಮನಸ್ಸು ಯಾವುದೇ ನೋವಿಲ್ಲದೆ ಪ್ರಶಾಂತವಾಗಿರುತ್ತದೆ. ಅವರಿಲ್ಲದಿದ್ದರೂ ನಾನು ಸಂಪೂರ್ಣ ಅನ್ನುವ ಭಾವನೆ ಮೂಡುತ್ತದೆ. ಎರಡನೆಯದು ಕನಸಿನಲ್ಲಿ ಭೇಟಿ. ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಕನಸಿನಲ್ಲಿ ಬಂದು ಕ್ಷಮಿಸು ಎಂದು ಕೇಳುವಂತೆ ಅಥವಾ ನಿಮ್ಮೊಂದಿಗೆ ಸಂತೋಷವಾಗಿರುವಂತೆ ಪದೇ ಪದೇ ಕನಸು ಬೀಳುತ್ತದೆ. ಇದು ಆತ್ಮಗಳ ನಡುವೆ 5th ಡೈಮೆನ್ಷನ್ ಮಟ್ಟದಲ್ಲಿ ಕನೆಕ್ಷನ್ ಆಗಿರುವುದರ ಸಂಕೇತ. ಮೂರನೆಯದು ಅವರ ಎನರ್ಜಿ ಫೀಲ್ ಆಗುವುದು. ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮುಖದಲ್ಲಿ ನಗು ಬರಬಹುದು ಅಥವಾ ಅವರ ನೆನಪಾಗಿ ಹೃದಯ ತುಂಬಿ ಬರಬಹುದು. ಯಾವಾಗ ನಿಮ್ಮಲ್ಲಿರುವ ಹಠ ಮತ್ತು ಅಹಂಕಾರ ಸಂಪೂರ್ಣವಾಗಿ ಕರಗುತ್ತದೆಯೋ ಆಗ ರನ್ನರ್ ತನ್ನ ಅಹಂಕಾರವನ್ನು ಕಳೆದುಕೊಂಡು ತಾನು ಮಾಡಿದ ತಪ್ಪಿನ ಅರಿವಾಗಿ ಯಾವುದೇ ಈಗೋ ಇಲ್ಲದೆ ನಿಮ್ಮ ಬಳಿಗೆ ಓಡಿಬರುತ್ತಾರೆ. ಈ ಪುನರ್ಮಿಲನ ಕೇವಲ ಇಬ್ಬರು ವ್ಯಕ್ತಿಗಳ ಭೇಟಿಯಲ್ಲ, ಇದು 2 ಪರಿಪೂರ್ಣವಾದ ಆತ್ಮಗಳ ಮಹಾಮಿಲನ. ಪ್ರೀತಿಯ ವೀಕ್ಷಕರೇ, ಈ ಪುನರ್ಮಿಲನದ ಕತೆ ಕೇಳಲು ಎಷ್ಟು ರೋಮಾಂಚನಕಾರಿಯಾಗಿದೆ ಅಲ್ವೇ? ಆದರೆ ಇಲ್ಲೊಂದು ಅತಿ ದೊಡ್ಡ ಅಪಾಯವಿದೆ. ಇವತ್ತಿನ ಜಗತ್ತಿನಲ್ಲಿ ಅನೇಕರು ತಮಗಾಗುತ್ತಿರುವ ಮಾನಸಿಕ ಹಿಂಸೆ, ದ್ರೋಹ ಮತ್ತು ವಿಷಕಾರಿ ಸಂಬಂಧಗಳನ್ನು ಅಂದರೆ ಟಾಕ್ಸಿಕ್ ರಿಲೇಷನ್ಶಿಪ್ಗಳನ್ನು ಟ್ವಿನ್ ಫ್ಲೇಮ್ ಜರ್ನಿ ಎಂದು ತಪ್ಪಾಗಿ ಭಾವಿಸಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರೆ ಅದು ನಿಜವಾದ ಟ್ವಿನ್ ಫ್ಲೇಮ್ ಹೌದೋ ಅಥವಾ ಕೇವಲ ಒಂದು ಸೈಕೋ ಮನಸ್ಥಿತಿಯ ಟಾಕ್ಸಿಕ್ ರಿಲೇಷನ್ಶಿಪ್ ಹೌದೋ? ಈ ಭ್ರಮೆಯನ್ನು ಕಳಚಿ ಸತ್ಯ ತಿಳಿಯುವುದು ಹೇಗೆ? ಇದನ್ನು ನಾವು ಮುಂದಿನ ಹಾಗೂ ಕೊನೆಯ ಎಪಿಸೋಡ್ನಲ್ಲಿ ಮನೋವೈಜ್ಞಾನಿಕ ಮತ್ತು ವಾಸ್ತವಿಕ ದೃಷ್ಟಿಕೋನದಿಂದ ಸವಿಸ್ತಾರವಾಗಿ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಕೊನೆಯ ಎಪಿಸೋಡನ್ನು
ಮಿಸ್ ಮಾಡಬೇಡಿ. ಇದು ನಿಮ್ಮ ಕಣ್ಣು ತೆರೆಸಲಿದೆ. ನಿಮ್ಮಲ್ಲಿ ಯಾರಾದರೂ ಈಗ ಸರೆಂಡರ್ ಫೇಸ್ನಲ್ಲಿ ಇದ್ದೀರಾ? ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಮುಂದಿನ ಮಹತ್ವದ ಕೊನೆಯ ಎಪಿಸೋಡ್ಗಾಗಿ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಸದಾ ಪಾಸಿಟಿವ್ ಆಗಿರಿ, ಜಾಗೃತರಾಗಿರಿ. ಬ್ರಹ್ಮಾಂಡ ನಿಮ್ಮೊಂದಿಗಿದೆ. ಧನ್ಯವಾದಗಳು.